ಇವತ್ತೊಂದು ದಿನ ನೀವು ನೋಡ್ಬೋದು, ನಮ್ಮ CWRC ಇರ್ಬೋದು, CWME ಇರ್ಬೋದು, ತಮಿಳ್ನಾಡಿನ ಏಜೆಂಟರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಪರವಾಗಿ ಒಂದು ಸತಿನೂ ಜಯ ಸಿಕ್ಕಿಲ್ಲ. ಯಾಕೆ ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಇಲ್ಲ ನಾವು ವಾದ ಮಂಡಿಸೋದ್ರಲ್ಲಿ ವಿಫಲವಾಯ್ತಾ ಇದ್ದೀವ, ಇಲ್ಲ ನಮ್ಮ ಸರ್ಕಾರ ಹಿಂದುಳಿದಿದೆಯಾ, ನಮ್ಗೆ ಅರ್ಥ ಆಗ್ತಿಲ್ಲ. ಮೊನ್ನೆ DK ಶಿವಕುಮಾರ್ ಅವರೇ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಮೇಕೆದಾಟು ಅಣೆಕಟ್ಟೆ ಆಗಬೇಕು ಅಂತ ಹೋರಾಟವನ್ನು ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಮ್ದು ಯಾಕೆ ಕೆಳಗುಂತಿದೆ? ಯಾಕೆಂದರೆ ಹೋರಾಟದ ಆದ್ಯಂತಿಯಲ್ಲಿ ಬಂದಂಥವ್ರು ನಮ್ಮ ಇವತ್ತು ಏನು MP ಗಳಿದ್ದಾರೆ ಅವರು ನಾಲಾಯಕ MP ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಕೇಂದ್ರ ಸರ್ಕಾರದ ಮನವೊಲಿಸಿ ನಮ್ಮ ಇದನ್ನು ಕಾವೇರಿನ ನಮಗೆ ಉಳಿಸೋಂಥ ಕೆಪಾಸಿಟಿ ಇಲ್ಲ ಅವ್ರಿಗೆ. ಇಂಥ ಒಂದು ವಿಚಾರವಾಗಿ ರಾಜಕೀಯ ಪಕ್ಷಗಳು ಏನಕ್ಕೆ ಬೇಕು? ಈ ಕೂಡಲೇ ಏನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆ ಅದನ್ನು ವಾದವನ್ನು ಮಾಡಿ ನಮಗೆ ಏನು ತಮಿಳ್ನಾಡಿಗೆ 3ನೇ ಬೆಳೆಗೆ ನೀರನ್ನ ಕೊಡೋಕೆ ರೆಡಿ ಇದ್ದಾರೆ. ಆದರೆ ನಮಗೆ ಮೊದಲನೇ ಬೆಳೆಗೆ ಮತ್ತು ಕುಡಿಯೋಕ್ಕೆ ನೀರಿಲ್ಲ. ಈ ಮೊನ್ನೆ ಏನು ಮಾಡಿದ್ರು 4 TMC ಬಿಡಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 15 TMC ಬಿಡಿ ಅಂತ ಕೂತಿದ್ದಾರೆ. ಏನಿದು? ಯಾವ ಥರ? ಎಲ್ಲಿ ಏನು ಒಳಹರಿವು ಎಷ್ಟು ಜಾಸ್ತಿ ಆಗಿದೆ? ನಮ್ಮಲ್ಲಿ ಈಗಲೇ ಮಳೆ ಇಲ್ಲ, ಯಾಕೆಂದರೆ ಮುಂಗಾರು ಆಲ್ರೆಡಿ ಕೊರತೆ ಆಗುಂಟಾಗಿದೆ. ಇವತ್ತಿನ ದಿನ ನಮ್ಮ ಭಾಗದಲ್ಲಿ ಬೆಳೆ ಬೆಳೆಯೋಕ್ಕೂ ನೀರಿಲ್ಲ, ಬೆಂಗಳೂರು ಭಾಗದ ಜನಗಳಿಗಂತೂ ನೀರು ಕುಡಿಯೋಕ್ಕೂ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳ್ನಾಡಿಗೆ ಬೆಳೆ ಬೆಳೆಯೋಕ್ಕೆ ನೀವು ನೀರು ಬಿಡ್ತೀರಾ ಅಂತಂದರೆ ಎಷ್ಟರ ಮಟ್ಟಿಗೆ ಸಾಧ್ಯ? ಅದೇ ತಮಿಳ್ನಾಡು ಸರ್ಕಾರ ಏನು ಮಾಡಿದೆ ಅಂದರೆ ನಮ್ಮ CWRC ಅವರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಖರೀದಿ ಮಾಡಿಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಕೂಡಲೇ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಏನು ಮಂತ್ರಿಗಳಿದ್ದೀರಾ ಮತ್ತು ಏನು MP ಗಳಿದ್ದೀರಾ, ನೀವೆಲ್ಲರೂ ಸಹ ಕಾವೇರಿನ ಉಳಿಸೋ ಅಂತ ಬೆಳೆಸೋ ಅಂತ ಕೆಲಸ ಮಾಡಬೇಕು. ಇಲ್ವಾದಲ್ಲಿ ನಿಮ್ಮ ಮನೆಗಳಿಗೆ ನೇರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಮಾಡಿ ನಾವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕಬೇಕಾದ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.